ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ. ನೋಡು ಮಗ್ನೆ, ನಾನು ಇಷ್ಟೆಲ್ಲ ಹೇಳಿದ್ರು ನಿಮ್ ತಾಯಿ ಕೇಳ್ತಾನೆ ಇಲ್ಲ. ನನ್ಗೆ ಇವತ್ತೊಂದ್ ದಿವಸ ಇಲ್ಲಿರೋದಕ್ಕೆ ಅವಕಾಶ ಮಾಡ್ಕೊಡು. ನಾಳೆ ನನ್ ಗಂಡ ಏನ್ ತೀರ್ಮಾನ ತಗೊಳ್ತಾರೋ ಹಾಗೆ ಮಾಡೋಣ. ಪತಿಯೇ ಪ್ರತ್ಯಕ್ಷ ದೈವ ಅಂತ ನಂಬಿರೋಳು ನಾನು. ಅವ್ರು ಹೇಳಿದ್ದಕ್ಕೆ ಇಲ್ಲ ಅನ್ನಲ್ಲ. ನಿಮ್ಮ ಮಾತಲ್ಲೂ ಲಾಜಿಕ್ ಇದೆ ಆಂಟಿ. ನೀವು ಇಲ್ಲಿರೋದು ನಮಗೆ ಒಪ್ಗೆನೆ. ಆದ್ರೆ ಡ್ಯಾಡ್ ಬರೋವರೆಗೂ ಮಾತ್ರ. ಅವ್ರು ಬಂದ್ಮೇಲೆ ನ್ಯಾಯ ಪಂಚಾಯತಿ ನಡೆದ ಮೇಲೆ ನಿಮ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಗೊತ್ತಾದ್ರೆ ನನ್ನ ವರಸೆ ಬೇರೆನೇ ಇರುತ್ತೆ. ಜೋಪಾನ. ಆಂಟಿ ಪ್ಲೀಸ್ ಸಿಟ್ ಡೌನ್. ಹಾ, ನಾನ್ ಹೇಳಿದ್ದು ಎಲ್ಲರಿಗೂ ತಲುಪ್ತು ಅಂತ ತಿಳ್ಕೊತೀನಿ. ಆಮೇಲೆ ಬಂಗಾರಿ, ನಮ್ಮ ಆಂಟಿಗೆ ಡ್ಯಾಡ್ ಬರೋವರೆಗೂ ಅವರ ಪೂರ್ತಿ ಯೋಗಕ್ಷೇಮನ ನೀವೇ ವಿಚಾರಿಸ್ಕೋಬೇಕು. ನಮ್ಮನೇಲಿರೋ ಸತ್ತ 3 ಪ್ರಜೆಗಳೇ ನೀವೇನಾದ್ರೂ ಇವ್ರನ್ನ ನೋಡ್ಕೋಬೇಕು ಅಂತ ಹೋದ್ರೆ ನಿಮ್ಮನ್ನ ನಾನ್ ನೋಡ್ಕೋಬೇಕಾಗತ್ತೆ. ಡ್ಯಾಡಿ ಹೀಗೆಲ್ಲ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ. ಇದಕ್ಕೆ ಹೇಳೋದು ಸಮು, ಈ ಕಾಲದಲ್ಲಿ ಯಾರನ್ನೂ ನಂಬಾರ್ದು ಅಂತ. ಮಾವ ಇವಾಗ್ಲೇ ಕದ್ದು ಮುಚ್ಚಿ ಓಡಾಡ್ತಾರೆ. ಅಂಥದ್ರಲ್ಲಿ ವಯಸ್ಸಿದ್ದಾಗ ಓಡಾಡಿ ಅಚಾತುರ್ಯ ಮಾಡಿರ್ಬಹುದಲ್ವಾ ಕಿಲಾಡಿ ಮಾವ. ಬಾವ, ನಮ್ಮ ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಅವ್ರು ಇಲ್ಲಿವರೆಗೂ ಆತರ ಯಾವ ತಪ್ಪು ಮಾಡಿಲ್ಲ. ಹೋ, ಚಂದ್ರು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರು ಯಾವತ್ತೂ ಹಣಕ್ಕಾಗ್ಲಿ ಹೆಣ್ಣುಗಾಗ್ಲಿ ಆಸೆ ಪಟ್ಟವರೇ ಅಲ್ಲ. ಮದ್ವೆ ಆದಾಗಿಂದ ಅವ್ರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ನನ್ನ ಜೊತೆ ಆಫೀಸಿಗೆ ಬರ್ತಾರೆ, ಹೋಗ್ತಾರೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ಹಾಗಿರುವಾಗ ಇವಳು ಬಂದು ಹೀಗೆ ಹೇಳ್ತಾ ಇದ್ದಾಳೆ ಅಂದ್ರೆ ನಂಬೋದಕ್ಕೆ ಆಗಲ್ಲ. ನಮ್ಮಿಬ್ರು ಮಧ್ಯೆ ಜಗಳ ಅಂತ ಆಗಿದ್ರೆ ಅದು ಆ ಕೆಲಸದೊಳಗೆ ಬಂದ್ಮೇಲೆ. ಇದಕ್ಕೂ ಮುಂಚೆ ನಾವಿಬ್ರು ಜಗಳ ಆಡಿದ್ದೇ ಇಲ್ಲ. ಆದ್ರೆ ಇವಳು ಹೇಳ್ತಾ ಇರೋದು ನೋಡಿದ್ರೆ ನಮ್ ಬಗ್ಗೆ ಎಲ್ಲ ತಿಳ್ಕೊಂಡು ಇವಳಿಗೆ ಮಾತಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಚಂದ್ರು ಫೋನ್ ರಿಸೀವ್ ಮಾಡಿದ್ದಿದ್ರೆ ಇವಳು ಬಂಡವಾಳ ಬಯಲ್ ಮಾಡಿ ಇಷ್ಟೊತ್ತಾಗ್ಲೇ ಒದ್ದು ಮನೆಯಿಂದ ಹೊರಗಡೆ ಹಾಕ್ತಿದ್ದೆ. ನನಗ್ ಬರ್ತಾ ಇರೋ ಕೋಪಕ್ಕೆ ಆ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಮಯೂರಿ. ಆದ್ರೆ ಆ ಅಮ್ಮ ಹೇಳ್ತಾ ಇರೋದನ್ನ ಈ ಮನೆಯವರೆಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೊತಾ ಇದ್ರಲ್ಲ, ಅದಕ್ಕೆ ಸುಮ್ಮನೆ ಆದೆ. ಅಲ್ಲ, ದೇವ್ರಂತ ನಮ್ಮ ಯಜಮಾನ್ರ ಮೇಲೆ ಎಂಥ ಆಪಾದನೆ ಮಾಡ್ತಾವಳು ನೋಡು. ನನ್ಗೂ ಹಾಗೆ ಅನಿಸ್ತಿದೆ ಅಣ್ಣ. ಯಜಮಾನ್ರು ಎಲ್ರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಚಿಕ್ಕ ಮಕ್ಕಳನ್ನು ಕೂಡ ಹೋಗಮ್ಮ ಬಾರಮ್ಮ ಅಂತ ಕರೀತಾರೆ. ಹಾಗಿರುವಾಗ ಅವರು ಇನ್ನೊಂದು ಮದ್ವೆ ಆಗಿದ್ದಾರೆ ಅಂದ್ರೆ ನನ್ಗೆ ನಂಬೋದಕ್ಕೆ ಆಗ್ತಿಲ್ಲ ಅಣ್ಣ. ಈ ವಿಷಯನ ನನಗೆ ಅರ್ಗಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ನೋಡಮ್ಮ, ನಮ್ಗೆ ಯಾರಿಗೂ ಅವಳ ಮೇಲೆ ನಂಬಿಕೆ ಇಲ್ಲ. ಹಂಗಾಗಿ ನಾವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ಹೆಂಗಿರ್ತದೆ? ಅಯ್ಯಯ್ಯೋ, ಹಾಗೆಲ್ಲ ಮಾಡೋದು ಬೇಡ ಅಣ್ಣ. ನಾವು ಹೋಗಿ ಕಂಪ್ಲೇಂಟ್ ಕೊಡೋದು, ಆಮೇಲೆ ಪೊಲೀಸು ಮನೆಗೆ ಬರೋದು, ಯಪ್ಪ ಯಾಕ್ಬೇಕಲ್ವೇ, ಆಮೇಲೆ ಅವ್ರು ರಂಪಾಟ ಮಾಡೋದು. ಅಮ್ಮವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರ ಅಣ್ಣ? ಹಾಗಿದ್ಮೇಲೆ ನಾವಿವಾಗ ಏನೇಮ್ಮ ಮಾಡೋದು? ಈಗ ಇದಕ್ಕಿರೋದು ಒಂದೇ ದಾರಿ, ಡ್ಯಾಡ್ ಬರೋವರೆಗೂ ಕಾಯೋದು. ಡ್ಯಾಡ್ ಬಂದ್ಮೇಲೆ ಇವ್ರು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದಾರೆ ಎಲ್ಲ ಗೊತ್ತಾಗತ್ತೆ. ಈ ರೀತಿ ಸುಳ್ಳು ಹೇಳ್ಕೊಂಡು ಯಾಕೆ ಬರ್ತಾರೆ ಅಂತ ಗೊತ್ತಿಲ್ವಾ ಸಮೋ? ನಮ್ಮ ಶ್ರೀಮಂತಿಕೆನ ಸಹಿಸ್ಕೊಳ್ಳೋಕಾಗದೆ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿ ನಮ್ಮ ಆಸ್ತಿನ ಲಪ್ಟಾಯಿಸ್ಬೇಕು ಅಂತ.
ಅವಳ ಕರ್ದು ಕೂರ್ಸಿ ಮಾತಾಡಿ ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಮಾಡಿ ಕಳ್ಸಿ ಬಿಡೋಣ. ಅವಳ ಮನೆಯಿಂದ ಆಚೆ ಕಳ್ಸಿದೀವಿ ಅಂತ ಅತ್ತೆನೂ ಖುಷಿಯಾಗ್ಬಿಡ್ತಾರೆ, ಶಭಾಷ್ ಅಂತಾರೆ. ಅಷ್ಟಕ್ಕೆ ಅವಳು ಒಪ್ತಿದ್ರೆ ಏನ್ ಮಾಡೋದು ಬಾಬಾ? ದುಡ್ಡು ನೋಡಿದ್ರೆ ಹೆಣಾನು ಬಾಯ್ ಬಿಡುತ್ತಂತೆ, ಇನ್ನು ಅವಳು ಬಾಯ್ ಬಿಡಲ್ವಾ? ಅಲ್ಲ, ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಇವ್ರು 10 ಲಕ್ಷ ಬೇಕು ಅಥವಾ 20 ಲಕ್ಷ ಬೇಕು ಅಂತ ಕೇಳಿದ್ರೆ ಏನ್ ಮಾಡೋದು?